ಹಲೋ. ಏನಮ್ಮ ಚಂದನ, ಚೆನ್ನಾಗಿದ್ದೀನಮ್ಮ? ಹಾ, ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವೇ? ನಾನಮ್ಮ, ನಿಮಗ್ ಮದುವೆ ಮಾಡ್ತಿರೋ ಪೊಲೀಸ್ ಸ್ಟೇಷನ್ ಇಂದ ವೆಂಕಟಾಚಲ ಹೆಡ್ ಕಾನ್ಸ್ಟೇಬಲ್. ಹರಿ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೇನಮ್ಮ? ಅದು ಯಾಕಮ್ಮ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೋತಿದ್ದಾರೆ. ಹಾಗಾದ್ರೆ ಆ ಮನೆಯಲ್ಲಿ ನಿನಗೆ ಯಾರು ತೊಂದರೆ ಕೊಡ್ತಾ ಇಲ್ಲ ಅನ್ನಂಗಾಯ್ತು. ಹಾ ಸರ್. ಮತ್ತೆ ಯಾಕಮ್ಮ ಡೈವರ್ಸ್ ಅಪ್ಲೈ ಮಾಡಿದ್ಯಾ? ಅಲ್ಲ ಸರ್, ನಿಮ್ಗೆ ಹೇಗ್? ನನಗೆಲ್ಲ ಗೊತ್ತಾಗತ್ತಮ್ಮ. ಪೊಲೀಸ್ ಸ್ಟೇಷನ್ಗೆ ಬಂದು ಮದುವೆ ಆಗಿದ್ದೀರಾ. ನೀವೇನೇ ಮಾಡಿದ್ರು ಮೊದಲು ನ್ಯೂಸ್ ಬರೋದು ನಮಗೆ. ಮದುವೆ ಆಗಿ 2 ತಿಂಗಳಾಗಿಲ್ಲ, ಇಷ್ಟು ಬೇಗ ಡೈವರ್ಸ್ ಅಂದ್ರೆ ಏನು ಮಾರ್ತಾ? ನಿಮ್ಮ ಅಪ್ಪನ ಪ್ರೆಷರ್ ಕುಕ್ಕರ್ ತರ ನಮ್ ತಲೆ ಮೇಲಿದ್ರು ನಾನು ಮತ್ತೆ ಸಾಹೇಬ್ರು ಎಷ್ಟು ರಿಸ್ಕ್ ತಗೊಂಡು ನೀನ್ ಮದುವೆ ಮಾಡ್ತಿದ್ವಿ, ಮರ್ತೋಯ್ತೇನಮ್ಮ? ಇಲ್ಲ ಸರ್, ಇಲ್ಲ. ಇಲ್ಲ ಅಂದ್ಮೇಲೆ ಡೈವರ್ಸ್ ಯಾಕಮ್ಮ ಅಪ್ಲೈ ಮಾಡ್ತಿದ್ಯಾ? ಸರ್ ಅದು ಏನಾಯ್ತಂದ್ರೆ, ನೋಡಮ್ಮ, ಮರ ಅಂದ್ಮೇಲೆ ಕಾಗೆ ಹದ್ದುಗಳು ಮತ್ತು ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಬರೋದು ಸಹಜ. ಅದಕ್ಕೆಲ್ಲ ಡೈವರ್ಸು ಅಂತ ಹೋದ್ರೆ ಮುಂದೆ ಬಳಕಾಗುತ್ತೇನಮ್ಮ? ಇಲ್ಲಿ IG ಕಮಿಷನರು ಎಲ್ರು ನಮ್ಮನ್ನು ಕೇಳ್ತಾ ಇದಾರೆ ಗೊತ್ತಾ? ಅವ್ರಿಗೂ ವಿಷಯ ಗೊತ್ತಾಗೋಗಿದ್ಯಾ? ಮತ್ತೆ ಮದುವೆ ಮಾಡಿಸಿದ್ ನಾವು ಅಂತ ಅಂದ್ಮೇಲೆ ಗೊತ್ತಾಗದೆ ಇರುತ್ತಾ? ಡೈವರ್ಸ್ ಅನ್ನೋದು ತಪ್ಪು ಕಣಮ್ಮ. ಮೊದಲು ನನ್ನ ನಂಬರ್ ಸೇವ್ ಮಾಡ್ಕೊ. ಮನೆಯಲ್ಲಿ ಯಾರಿಂದನಾದ್ರೂ ಪ್ರಾಬ್ಲಮ್ ಆದ್ರೆ ಮೊದಲು ನನಗೆ ಫೋನ್ ಮಾಡು. ನಾನು ಬಂದು ಎಲ್ಲರನ್ನು ಬೆಂಡ್ ಎತ್ತಬಿಡ್ತೀನಿ. ಅದು ಬಿಟ್ಟು ಯಾರ್ಯಾರೋ ಮಾತು ಕೇಳಿ ತಪ್ಪು ನಿರ್ಧಾರ ಮಾಡೋದು ಸರಿಯಲ್ಲ ಕಣಮ್ಮ. ಯಾಕಂದ್ರೆ ನಾಳೆ ನಿನ್ ಜೀವನನೇ ಹಾಳಾಗೋದು. ಏನಮ್ಮ ಹೇಳಿದ್ ಕೇಳುತ್ತಾ? ಹಾ 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 ಸರ್. ಅದಕ್ಕೆ ಆ ಯೋಚನೆನ ಇವತ್ತೇ ತಲೆಯಿಂದ ತೆಗೆದು ಹಾಕ್ಬಿಡು, ಗೊತ್ತಾಯ್ತಾ? ಸರಿ ಸರ್. ನಾಳೆ ಕಾಲ್ ಮಾಡ್ತೀನಿ, ಇದೇ ಉತ್ತರ ಬರಬೇಕು. ಮತ್ತೆ ಲಾಯರ್ ಹತ್ರ ಹೋದ್ರೆ ನಮಗ್ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನಿಮ್ಮ ಮದುವೆ ಕಾನೂನು ಪ್ರಕಾರ ರಿಜಿಸ್ಟರ್ ಆಗಿದೆ, ನೆನಪಿರ್ಲಿ. ಹಾ ಹಾ ಸರ್, ಅರ್ಥ ಆಯ್ತು. ಹ್ಯಾವ್ ಎ ನೈಸ್ ಡೇ, ಬೆಸ್ಟ್ ಆಫ್ ಲಕ್. ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಹರಿ, ಒಂದ್ ಪ್ರಾಬ್ಲಮ್ ಆಗಿದೆ. ತೆಗಿರಿ ಅದನ್ನ. ಏನಾಯ್ತು? ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು. ಆಧಾರ್ ಕಾರ್ಡ್ ನಂಬರ್ ಏನಾದ್ರು ಸಿಕ್ತಾ? ಬನ್ನಿ ಆ ಕಡೆ ಹೋಗೋಣ. ಏನಾಯ್ತು ಹೇಳಿ? ಕುಣಿಗಲ್ ಪೊಲೀಸ್ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಕಾಲ್ ಮಾಡಿದ್ರು. ಅಯ್ಯೋಯ್ಯೋ, ಯಾಕಂತೆ? ಅವ್ರಿಗೆ ನಮ್ ಡಿವೋರ್ಸ್ ವಿಷಯ ಗೊತ್ತಾಗ್ಬಿಟ್ಟಿದೆ. ಓ ಮೈ ಗಾಡ್, ಶಿಟ್. ರೀ, ಯಾರ್ರೀ ಅವ್ರಿಗೆ ಹೇಳಿದ್ದು? ದೇವ್ರೆ, ಪದೇ ಪದೇ ಯಾಕಪ್ಪ ನಮ್ನೇ ಪರೀಕ್ಷೆ ಮಾಡ್ತಿದ್ಯಾ? ಕೈ ಕಾಲ ಆಡ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ನಾಟಕ ನಿಲ್ಸಿ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ. ರೀ, ನನಗೇನು 10-2 ಮದುವೆ ಆಗಿದೆ, ಬಂದು ನನ್ನ ಹತ್ರ ಸೊಲ್ಯೂಷನ್ ಕೇಳ್ತಾ ಇದ್ದೀರಲ್ಲ. ಪೊಲೀಸ್ನವ್ರಿಗೆ ಏನಾದ್ರು ನನ್ನ ಮೇಲೆ ಡೌಟ್ ಬಂದ್ರೆ ಎತ್ತಾಕೊಂಡೋಗಿ ಎನ್ಕೌಂಟರ್ ಮಾಡ್ತಾರೆ. ನಿಮಗೆ ಹೆಲ್ಪ್ ಮಾಡಕ್ ಹೋಗಿ ನಾನ್ ಫೋಟೋ ಫ್ರೇಮ್ ಆಗೋಗ್ತೀನಿ ಅಂತ ಭಯ ಆಗ್ತಿದೆ ರೀ. ಅಲ್ಲ ರೀ, ನಮ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಕ್ಕೆ ಪೊಲೀಸವ್ರಿಗೆ ಏನ್ ರೈಟ್ಸ್ ಇದೆ? ಅಷ್ಟಕ್ಕೂ ನಮ್ ಡಿವೋರ್ಸ್ ಮ್ಯಾಟರ್ ಬಗ್ಗೆ ಅವ್ರ ಹತ್ರ ಯಾರು ಶೇರ್ ಮಾಡಿದ್ರು? ರೀ, ನನ್ ಕೇಳಿದ್ರೆ ನಾನೇನು ಹೇಳಿ? ಕಾರ್ ಬಗ್ಗೆನೋ ಇಲ್ಲ ರೂಟ್ ಬಗ್ಗೆನೋ ಕೇಳಿದ್ರೆ ಹೇಳ್ತಿದ್ದೆ. ಇದೆಲ್ಲ ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಿಮ್ ಯಾರೋ ಕಾಲ್ ಮಾಡ್ಲಿಲ್ವಾ? ಹಾ, ಮಾಡ್ತಾರೆ. ನಿಮ್ಗೆ ಮಾಡಿದ್ದಾರೆ ಅಂದ್ಮೇಲೆ ನನ್ನನ್ನು ಸುಮ್ಮನೆ ಬಿಡ್ತಾರಾ? ಫೋನ್ ಮಾಡಿ ವಿಚಾರಿಸ್ತಾರೆ. ಅಯ್ಯೋ, ಕುತ್ತಿಗೆಗೆ ಬಂದು ಕೂತಿದೆಯಲ್ಲಪ್ಪ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನಾಯ್ತು ಅದಕ್ಕೆ? ಏನಾದ್ರು ಪ್ರಾಬ್ಲಮ್ಮಾ? ಸರ್ ಬಂದ್ರು, ಹೇಳಿ ಎಲ್ಲ ಸರ್ಗೆ. ಪ್ರೈಮ್ ಮಿನಿಸ್ಟರ್ ಲೆವೆಲ್ ಪ್ರಾಬ್ಲಮ್ ಇದ್ರು ಪಂಚಾಯತಿ ಸೇರಿಸಿ ಎಲ್ಲಾನು ಸಾಲ್ವ್ ಮಾಡ್ಬಿಡ್ತಾರೆ. ಬಾಲಕ್ ಬೆಂಕಿ ಬಿದ್ದು ಬಂಗನ್ ತರ ಆಡ್ತಿದ್ಯಲ್ಲ, ಅದಕ್ಕೆ ಕೇಳಕ್ ಬಂದೆ. ಏಯ್, ಸುಮ್ಮನೆ ಹೋಗಲ್ಲ. ಈ ನನ್ನ ಲೈಫೇ ಬೆಂಕಿ ಎತ್ಕೊಂಡು ಉರಿತಾ ಇದೆ.
ದೊಡ್ಡದಾಗಿ ಬಂದ್ಬಿಟ್ಟ ಬಕೆಟ್ ಹಿಡಿಯಕ್ಕೆ. ನಿನ್ ಲೈಫ್ಗ ನಾನೇನೋ ಅತ್ತಿಗೆಗೇನೋ ಪ್ರಾಬ್ಲಮ್ ಆಯ್ತು ಅನ್ಕೊಂಡ್ ಬಂದೆ. ಹಾಗಾದ್ರೆ ನನ್ನ ಲೈಫ್ ಏನಾದ್ರೂ ಚಿಂತೆ ಇಲ್ವಾ ನಿನ್ಗೆ? ನೀನ್ ಏನೋ ಒಂದ್ ಎಡ್ವರ್ಟ್ ಮಾಡ್ಕೋತಾನೆ ಇರ್ತೀಯ, ಅದಕ್ ನಾವ್ ಯಾಕೋ ಟೆನ್ಷನ್ ಆಗ್ಬೇಕು? ಏಯ್ ಕೋಪ ಬರ್ಸ್ಬೇಡ, ಹೋಗ ಅಲ್ಲಿಂದ. ಏನು ಪ್ರಾಬ್ಲಮ್ ಆಗಿಲ್ಲ, ಇವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಗೊತ್ತು. ಅದಕ್ಕೆ ಇವನ್ಗೆ ಅವಾಗ ಸ್ಕ್ರೂ ಲೂಸ್ ಆಗತ್ತೆ. ನಿನ್ನ ಮತ್ತೆ ನೀವ್ ಸುಮ್ನಿರಿ ಅಂತ ಹೇಳ್ದಲ್ವಾ? ಏನೂ ಆಗಿಲ್ಲ, ನೀವ್ ಹೋಗಿ. ನೀವೇನ್ರಿ ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಇಷ್ಟು ಕೂಲಾಗಿ ನಿಂತಿದ್ದೀರಾ? ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಬಗೆಹರಿಯುತ್ತಾ? ನೀವು ಕೂಲಾಗಿರಿ, ಟೆನ್ಷನ್ ಆಗ್ಬಿಡಿ. ಬೇರೆ ಯಾವ್ದಾದ್ರು ಲಾಯರ್ ನೋಡ್ತೀನಿ. ನಾವ್ ಯಾವ ಲಾಯರ್ ಹತ್ರ ಹೋದ್ರು ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಶಟ್, ಬೇಡಿ ಆಗ್ತೆ ಕೈ ಕಟ್ಟಾಕ್ಬಿಟ್ರೆ ನೀವು. ಬಿಡಿ, ಟೆನ್ಷನ್ ಆಗ್ಬಿಡಿ. ಹೋರಾಟ ಮಾಡೋನ್ಗೆ 1000 ದಾರಿ ಇರುತ್ತೆ. ನಾನು ಏನಾದ್ರು ಒಂದು ಮಾಡ್ತೀನಿ, ನೀವು ಧೈರ್ಯವಾಗಿರಿ. ಸರಿ, ನಾನು ಹೇಳ್ದೆ ತಾನೇ ಏನಾದ್ರು ಮಾಡ್ತೀನಿ ಅಂತ. ನೀವು ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ಈಗ, ಹೋಗಿ. ಮಗಳನ್ನು ತವರಿಗೆ ಕರೆದುಕೊಂಡು ಹೋದ ಅತ್ತೆ, ಕೋಪದಲ್ಲಿ ಅತ್ತೆಯ ಮೂಗನ್ನು ಕಚ್ಚಿದ ಅಳಿಯ. ಒಳ್ಳೆ ಕೆಲಸ ಮಾಡಿದಾನೆ, ಕಡ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಸ್ತಿಗಾಗಿ ತಮ್ಮನನ್ನು ಪೀಡಿಸಿದ ಅಣ್ಣ, ಅಣ್ಣನ ಕತ್ತನ್ನು ಕಡಿದು ಮಣ್ಣಿನಲ್ಲಿ ಹೂತ ತಮ್ಮ. ಆಹಾ, ನ್ಯೂಸ್ ಅಂದ್ರೆ ಇದು. ನಾನಾಗಿದ್ರೆ ಜೈಲಿಂದ ಕೂತ್ಕೊಂಡು ಕೊಂಬಿ ಎಣಿಸ್ತಾ ಇರ್ತಿದ್ದೆ. ಯಾವ್ದು ಅದ್ ನಾಯಿ? ಓ ನೀನಾ? ಆಯ್ತು, ಬೆಳಗ್ಗೆ ನಿನ್ ಮುಖದರ್ಶನ ಮಾಡದ್ನಾ? ಇನ್ನು 3 ದಿನ ನನಗ್ ಜ್ವರ ಗ್ಯಾರಂಟಿ. ಏಯ್, ನಾನೇನ್ ಬೆಳಗಾಗಿ ಎದ್ದು ನಿಮ್ ದರಿದ್ರ ಮುಖ ನೋಡಕ್ ಬರ್ಲಿಲ್ಲ. ಏಯ್, ಯಾರೋ ಕರ್ದಿದ್ ನಿನ್ನ? ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳಿದ್ರು ಅಂತ ಗೊತ್ತಿದೆ ತಾನೆ? ನಮ್ಮಿಂದ ಮಾತ್ರ ಅಲ್ಲ, ನಿಮ್ಮಿಂದನೂ ನಮ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಅದು ಗೊತ್ತಾ? ನಾನೇನು ನಿಮ್ ಜೊತೆ ಬೆಳಗಾಗಿ ಜಗಳ ಮಾಡಕ್ ಬರ್ಲಿಲ್ಲ. ಆ ಯೋಗ್ಯತೆನೂ ನಿಮ್ಗಿಲ್ಲ. ಓಹೋಹೋ, ಇವನ್ ದೊಡ್ಡ ಮೇಜರು. ಇವನ್ ಜೊತೆ ಜಗಳ ಮಾಡೋದಕ್ಕೆ ನಾನು ಬಾರ್ಡ್ರಿಂದ ಗನ್ ತಗೊಂಡ್ಬರ್ಬೇಕು. ಅಪ್ಪ ಸ್ವಲ್ಪ ಸುಮ್ಮನಿರಪ್ಪ. ನೋಡಿ, ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ತಂಗಿ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ನಿನ್ ತಂಗಿ ಮಗಳು ಮದುವೆ ಫಿಕ್ಸ್ ಆದ್ರೆ ಅದು ನಮ್ಮ ಹತ್ರ ಕೇಳಕ್ ಬಂದಿದ್ಯಾ? ಏನ್ ನಾವು ಹೋಗಿ ತೊಂದ್ರೆ ಕೊಡ್ತೀವಿ ಅವ್ರಿಗೆ? ನಿನ್ ತಂಗಿ ಮಗಳೇ ದಿನಕ್ಕೆ 10 ಸಲ ನಮ್ಮ ಮನೆಗೆ ಅಣ್ಣ ನೋಡಕ್ಕೆ ಅಂತ ಓಡ್ಕೊಂಡು ಬರ್ತಿದ್ದು. ನಮ್ಮ ಅಣ್ಣ ಯಾವತ್ತಾದ್ರೂ ನಿಮ್ ಮನೆಗೆ ಬಂದು ಅವ್ರ ಜೊತೆ ಮಾತಾಡಿದ್ನಾ ನೋಡಿದ್ಯಾ? ಇದು ಪಾಯಿಂಟ್ ಮೈ ಸನ್. ನಮ್ಮ ಮುತ್ತು ನೋಡೋದಿಕ್ಕೆ ಮಂಟಪದಿಂದ ಆ ಹುಡುಗಿ ಡೈರೆಕ್ಟ್ ಆಗಿ ಇಲ್ಲಿ ಓಡ್ ಬಂದು ಆಶ್ಚರ್ಯ ಇಲ್ಲ. ಪಾಪ ಮದ್ವೆ ಗಂಡು ಪಾಪರಾಗೋದ್ ಗ್ಯಾರಂಟಿ. ಏ, ಅವಳು ಯಾಕೋ ಕಿತ್ತದ ಮನೆಗೆ ಬರ್ತಾಳೆ? ಮದುವೆ ಆದ್ಮೇಲೆ ದುಬೈಗೆ ಹೋಗ್ತಾಳೆ. ನಿಮ್ಗಳ ಮಕ ನೋಡ ಕರ್ಮ ಅವಳಿಗೆ ಬರಲ್ಲ. ನೋಡಿ, ಒಳ್ಳೆ ಮನೆಗೆ ಅವಳನ್ನ ಸೊಸೆಯಾಗಿ ಕಳಿಸ್ತಾ ಇದೀವಿ. ಈ ಮನೆಯಿಂದ ಯಾರು ಅವಳ ತಲೆ ತಿರುಗ್ಸಕ್ಕೆ ನೋಡಿದ್ರು ಪರಿಣಾಮ ನೆಟ್ಗಿರಲ್ಲ. ನಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ನೋಡು. ನಿನ್ ತಂಗಿ ಮಗಳು ತಲೆ ತಿರ್ಗ್ಸಕ್ ಬರ್ತಾ ಇರ್ತೀವಿ. ದುಬೈಗೋ ಗಿಬೈಗೋ ಮೊದ್ಲು ನಿಮ್ ಮನೆಯಿಂದ ಅವಳು ಆಚೆ ಕಳ್ಸೋ. ನಮ್ಗೂ ಒಳ್ಳೇದೆ. ಬೋಲ್ ನನ್ ಮಗ ಹಾಕೋಣ. ನೀನು ನೈಸಾಗಿ ಮಾತಾಡಿ ಹುಡುಗಿನ ಬುಟ್ಟಿಗೆ ಹಾಕೊಂಬಂದ್ಬಿಟ್ಟೆ. ಅದೇ ಕೆಲ್ಸನ ನಿಮ್ಮ ಅಣ್ಣನಿಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ನ ಅಯ್ಯೋ, ನರ ಮಾತಾಡಿದ್ರೆ
ಬೆಳಗ್ಗೆ ದರಿದ್ರ ಮುಖ ತೋರ್ಸಕ್ ಬಂದವನು. ನಿಮ್ಮನೆ ಮಗಳು ನೆಟ್ಟಿಗೆ ನೋಡ್ಕೊಳಕ್ ಬರಲ್ಲ, ಇಲ್ಲಿ ಬಂದು ಉಪದೇಶ ಮಾಡ್ತಾನೆ. ದೇವಸ್ಥಾನಕ್ಕೆ ಬಂದ್ರೇನೆ ಒಂಥರ ಪಾಸಿಟಿವ್ ಅನ್ಸತ್ತಲ್ಲ. ನಿನ್ನಕ್ಕೆ ಒಳ್ಳೆ ಪಾಸಿಟಿವ್ ವೈಬ್ಸ್. ನೀವೆಲ್ಲ ಯಾವಾಗಿಂದ ಒಬ್ರಿಗೊಬ್ರು ಮಾತಾಡ್ಕೋತಿಲ್ಲ? ಯಾರದ್ಗೆ? ಓ, ದೊಡ್ಡಪ್ಪನ ಬಗ್ಗೆ ಕೇಳ್ತಾ ಇದ್ದೀರಾ? ರಕ್ತ ಸಂಬಂಧಿಗಳಾದ್ರೂ ಅದೇನಂತ ದ್ವೇಷ? ನಂಗೂ ಗೊತ್ತಿಲ್ಲ ಅದ್ಗೆ. ನನಗ್ ಬುದ್ಧಿ ಬರೋಕ್ಕಿಂತ ಮುಂಚೆನೆ, ಇಲ್ಲ ಇಲ್ಲ ಇಲ್ಲ, ನಾನು ಹುಟ್ಟೋಕ್ಕೂ ಮುಂಚೆನೆ ಅತ್ತೆಗೆ ನಮ್ನ ಯಾರು ಕಂಡ್ರು ಆಗೋದಿಲ್ಲ. ಅವಾಗ್ಲೂ ನಮ್ನ ನೋಡಿದ ತಕ್ಷಣ ಈ ಮೂತಿನ ಒಣಗಿರೋ ಒಲೆ ತರ ಮಾಡ್ಕೊಂಡ್ಬಿಡ್ತಾರೆ. ಪಾಪ ಅಣ್ಣ ಒಂದಿನ ಖುಷಿಯಿಂದ ಅತ್ತೆನ ದೊಡ್ಡಪ್ಪನ ಮಾತಾಡ್ಸ್ಕೊಬರೋಣ ಅಂತ ಹೋದ. ಅವ್ರಿಗೆ ಎಷ್ಟು ಅವಮಾನ ಮಾಡಿ ಕಳ್ಸಿದ್ರು ಗೊತ್ತಾ? ಹೌದಾ? ಮತ್ ಭಾರತಿ ಅವಳು ಇಷ್ಟು ವರ್ಷದಿಂದ ನಿಮ್ಮ ಅಣ್ಣನ ಜೊತೆ ಮಾತಾಡ್ತಾನೆ ಇದ್ದಾಳೆ. ಕದ್ದು ಮುಚ್ಚಿ ಮಾತಾಡ್ತಿರ್ತಾಳೆ, ಮನೇಲಿ ಗೊತ್ತಾದ್ರೆ ಹಂಗೆ ಇಟ್ಟು ತಿಂತಿರ್ತಾಳೆ. ಭಾರತಿಗೆ ಮುತ್ತು ಅಣ್ಣ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಮಾತಾಡ್ಸಕ್ ಬರ್ತಿದ್ಲು ಅನ್ಸತ್ತೆ. ಇಷ್ಟಪಟ್ಟು ಏನ್ ಪ್ರಯೋಜನ ಅದ್ಗೆ? ಎಲ್ಲ ಯೂಸಿಗೆ ಬರಲ್ಲ ಬಿಡಿ. ಹೌದು, ಅಣ್ಣಂಗೂ ಭಾರತಿ ಅಂದ್ರೆ ಇಷ್ಟ ಅಲ್ವಾ? ಇವಾಗ ಅವ್ರನ್ನ ಕಂಡ್ರೆ ಅಣ್ಣಂಗೆ ಇಷ್ಟ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಅವ್ರ ಮುಖ ನೋಡೋದಕ್ಕೆ ಯಾರಕ್ ತಾನೇ ಮನ್ಸು ಬರುತ್ತೆ ಅದಕ್ಕೆ? ನೀವೇ ನೋಡಿದ್ರಲ್ಲ ಅದಕ್ಕೆ ಹೇಗ್ ನಮ್ ಬಗ್ಗೆ ಸುಳ್ಳು ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ನ ಜೈಲ್ಗೆ ಹಾಕ್ಸಕ್ ನೋಡಿದ್ರು ಅಂತ. ಅಂತವ್ರ ಸಹವಾಸ ನಮಗ್ ಬೇಕಾ? ಇವ್ರ ಮ್ಯಾಟ್ರೇ ಎತ್ಬೇಡಿ. ಅದ್ರಲ್ಲಿ ಭಾರತಿದೇನು ತಪ್ಪಿಲ್ಲ ಮೈ. ಎಲ್ಲರೂ ಒಂದೇ ಗುಣದ ವ್ಯಕ್ತಿಗಳು, ಅದಕ್ಕೆ ಒಂದೇ ಮನೇಲಿದ್ದಾರೆ, ಸರಿನಾ? ಚಂದನ, ಆಗ್ಲೇ ದೇವಸ್ಥಾನದ ಒಳಗೂ ಹೋಗ್ ಬಂದ್ಬಿಟ್ರಾ? ಪ್ರದಕ್ಷಿಣೆ ಎಲ್ಲ ಆಯ್ತಾ? ನಾವು ಪ್ರದಕ್ಷಿಣೆ ಆದ್ರೂ ಆಗ್ತೀವಿ, ಉಳ್ ಸೇವೆ ಆದ್ರೂ ಮಾಡ್ತೀವಿ. ನಿನ್ಗೆ ಯಾಕದೆಲ್ಲ? ಯಾಕೆ ನಮ್ಮನ್ನ ಮಾತಾಡ್ಸೋದಕ್ ಬರ್ತೀಯಾ? ನಿನ್ನಷ್ಟಕ್ಕೆ ನೀನ್ ಇದ್ರೆ ಆಗಲ್ವಾ? ಮೈ, ಇನ್ನೇನತ್ಗೆ ಇವಳು ನಮ್ನ ಮಾತಾಡ್ಸೋದಕ್ ಬರ್ಲಿ, ಇವ್ರ ಅಪ್ಪ ಅಮ್ಮ ಹಂಗೆ ಹಿಂದೆ ಪೊಲೀಸ್ನ ಕರ್ಕೊ ಬರ್ಲಿ, ಸುಳ್ಳು ಕೇಸ್ ಹಾಕಿ ಹಂಗೆ ನಮ್ನ ಜೈಲು ಕಳ್ಸಕ್ ಹೇಳಿ. ಸುಮ್ನೆ ಅವಳನ್ನ ಹೋಗೋದಕ್ಕೆ ಹೇಳಿ ಅದಕ್ಕೆ. ಮೈ, ನೀನ್ ಅವಾಗ್ಲೇ ದೇವ್ರಿಗಾಗೋ ಎಳ್ನೀರ್ ಅಭಿಷೇಕ ನೋಡ್ಬೇಕು ಅಂತಿದ್ಯಲ್ವಾ? ಇನ್ನೇನ್ ಮಹಾಪೂಜೆ ಶುರು ಆಗ್ಬಿಡತ್ತೆ, ಹೋಗ್ ನೋಡ್ಕೊಂಡ್ ಬಾ ಹೋಗು. ಓ, ನೀವ್ ನನ್ನ ಇಲ್ಲಿಂದ ಕಳ್ಸೋದಕ್ ನೋಡ್ತಿದ್ದೀರ ಅದಕ್ಕೆ? ಭಾರತಿ ನನ್ನ ಹತ್ರ ಏನೋ ಮಾತಾಡಕ್ ಬಂದಿದ್ದಾಳೆ, 5 ನಿಮಿಷ. ಬೇಡ ಅದ್ಗೆ, ಮನೆಯವ್ರ ನಡವಳಿಕೆನೆ ಗೊತ್ತಾಗುತ್ತೆ ಇವ್ರ ಯೋಗ್ಯತೆ ಏನು ಅಂತ. ಇವ್ರನ್ನೆಲ್ಲ ನಂಬೇಡಿ. ನಾನ್ ನೋಡ್ಕೋತೀನಿ, ನೀನ್ ಹೋಗು. ಕೂತ್ಕೋ ಭಾರತಿ. ನನ್ನಿಂದ ತುಂಬಾ ದೊಡ್ಡ ಪ್ರಾಬ್ಲಮ್ ಆಯ್ತಲ್ವಾ? ನಮ್ಮ ಮನೇಲಿ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಚಂದನ. ನೀನು ಹೇಳಿದ್ದು ನಿಜಾನೇ. ಒಂದು ನಾನು ಮುತ್ತು ಮಾವನ ಪಕ್ಕದಲ್ಲಿ ನಿಲ್ಬೇಕು, ಇಲ್ಲ ನಮ್ಮ ಮನೆಯವ್ರ ಪಕ್ಕದಲ್ಲಿ ನಿಲ್ಬೇಕು.
ಎರಡೂ ಕಡೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಿರ್ಧಾರ ಮಾಡ್ಬೇಕಾಗಿರೋದು ನೀನೇ ಭಾರತಿ. ನಿನ್ ನಿರ್ಧಾರದಲ್ಲೇ ನಿನ್ ಜೀವನ ಇದೆ. ಯೋಚನೆ ಮಾಡು. ನಾನು ರಾತ್ರಿ ಎಲ್ಲ ಯೋಚನೆ ಮಾಡ್ತಿದ್ದೆ. ನಾನು ನಿನ್ ಹಾಗೆ ಇರ್ಬೇಕಿತ್ತು, ಮುತ್ತು ಮಾವನ್ ಜೊತೆ ಓಡೋಗ್ಬೇಕಿತ್ತು, ನನ್ನ ಲೈಫ್ ನಾನು ನೋಡ್ಕೋಬೇಕಿತ್ತು ಅಂತ ಏನೇನೋ ತಲೆಗೆ ಯೋಚನೆ ಬರುತ್ತೆ. ಆದ್ರೆ ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಚಂದನ. ನಮ್ಮ ಮನೇಲಿ ನೋಡಿರೋ ಸಂಬಂಧ ನನಗಿಷ್ಟ ಇಲ್ಲ ಚಂದನ. ಆದ್ರೆ ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗ್ತಿಲ್ಲ. ನನ್ಗೆ ಮುತ್ತು ಮಾವ ಅಂದ್ರೆ ಜೀವ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಮಾವನ್ ತರ ಹುಡ್ಗ ಸಿಗೋಕೆ ಸಾಧ್ಯನೂ ಇಲ್ಲ. ನನಗೆ ಮಾವ ತುಂಬಾ ನೆನ್ಪಾಗ್ತಾರೆ ಚಂದನ. ದಿನ ರಾತ್ರಿ ಕಣ್ಣೀರ್ ಹಾಕ್ತಾ ಇದ್ದೀನಿ ಚಂದನ. ನನಗೆ ಮಾವ ಬೇಕು. ಅದಕ್ಕೆ ಪ್ರತಿದಿನ ಈ ದೇವಸ್ಥಾನಕ್ ಬಂದು ಪ್ರದಕ್ಷಿಣೆ ಆಗ್ತಾ ಇದ್ದೀನಿ. ದೇವ್ರೆ ನನ್ಗೆ ದಾರಿ ತೋರಿಸ್ಬೇಕು. ಇಲ್ಲೇ ಇರ್ತೀನಿ ಅಂದ. ಎಲ್ಲೋದವನು? ಯಾರಪ್ಪ ನೀನು? ಹೇಳ ಮೇಲೆ. ಅಡ ನಾರಾಯಣ ನಿನ್ ತಮ್ಮ. ಆಯ್ತಾಯ್ತು ಹೇಳೋ, ಏನೋ ಇದೆಲ್ಲ. ಬೆಂಕಿಗೆ ಬೀಳ್ತಿದ್ ಜೀವನನ ಕಾಪಾಡಿದ ದೇವ್ರಣ್ಣ ನೀವು. ನಿಮ್ ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನು ಇಲ್ಲ ಅಣ್ಣ. ಆಯ್ತಾಯ್ತು ಎದ್ದೇಳು. ಇಲ್ಲಿವರೆಗೂ ನಾನ್ ನಿಮ್ನ ಬರೀ ಅಣ್ಣ ಅಂತ ಅನ್ಕೊಂಡಿದ್ದೆ. ನೀನ್ ಮುಂದೆ ನನಗ್ ಬರೀ ಅಣ್ಣ ಅಲ್ಲ ಅಣ್ಣ, ಮತ್ತೆ ದೊಡ್ಡ ಅಣ್ಣ. ಈ ಬಾಡಿ ನೋಡಿದ್ರೆ ಆ ರೇಂಜ್ ಕಾಣಿಸ್ತೀನ? ಬಾಡಿಲಿ ಏನಣ್ಣ ಇದೆ? ಏನಿಲ್ಲ ಅಂತೀಯಾ? ಅಂದ್ರೆ ಇರೋದೆಲ್ಲ ಗುಣದಲ್ಲಿ. ದೇವ್ರು ನಿಮ್ಗೆ ದೊಡ್ಡ ಗುಣ ಕೊಟ್ಟಿದ್ದಾರೆ. ಇರ್ಲಿ ಇರ್ಲಿ, ನಿನ್ ಸಮಸ್ಯೆ ಎಲ್ಲ ಪರಿಹಾರ ಆಯ್ತು ತಾನೆ? ಈಗ ಸಂತೋಷನಾ? ಕೇಳ್ತಿರಲ್ಲ ಅಣ್ಣ, ಮಾತಾಡ್ ಬಂದಾಗಿಂದ ಡೈವರ್ಸ್ ಮಾಡ್ತೀವಿ ಇಲ್ಲ. ಏನೇ ಅನ್ಕೊಳ್ಳಿ ಅಣ್ಣ, ನನಗಂತೂ ನೀವು ಗ್ರೇಟ್ ಪರ್ಸನ್ ಅಣ್ಣ. ನಿಮ್ನ ಮೊದಲನೇ ಸಲ ಸ್ಟೇಷನ್ ಅಲ್ಲಿ ನೋಡ್ತಿದ್ದಾಗ ನನ್ನ ಲೈಫ್ಗೆ ನೀವು ಕಟ್ಔಟ್ ಅಲ್ಲಿ ಕಾಣಿಸೋ ದೊಡ್ಡ ಹೀರೋ ತರ ಆಗ್ಬಿಟ್ರಿ ಅಣ್ಣ. ನೀವು ನನಗ್ ಮಾಡಿರೋ ಉಪಕಾರನ ಹೇಗ್ ಮರಿಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಣ್ಣ. ಏನಂದ? ಇನ್ನೊಂದ್ಸರಿ ಹೇಳ. ನಿಮ್ ಋಣ ಹೆಂಗ್ ತೀರ್ಸ್ಲಿ ಗೊತ್ತಾಗ್ತಿಲ್ಲ ಅಂತಂದೆ ಸರ್. ಇರ್ಲಿ ಇರ್ಲಿ, ಅಷ್ಟು ದೊಡ್ಡ ಮಾತೆಲ್ಲ ಬೇಡ. ನಮ್ದು ಲವ್ ಮ್ಯಾರೇಜ್. ಒಬ್ಬ ಗಂಡ್ಸಿನ ಕಷ್ಟ ಇನ್ನೊಬ್ಬ ಗಂಡ್ಸಿಗೆ ತಾನೇ ಗೊತ್ತಾಗದು. ಆಹಾ ಆಹಾ, ಎಂತ ಮಾತ್ ಹೇಳಿದ್ರಿ ಅಣ್ಣ. ಈ ಕಾಲದಲ್ಲಿ ನಿಮ್ಮಂತ ಜನ ಸಿಗ್ತಾರಾ? ಎಲ್ಲಾದ್ರೂ ಸಿಗ್ತಾರಾ? ಸೂಪರ್ ಅಣ್ಣ ನೀವು, ಸೂಪರ್ ಅಣ್ಣ ನೀವು, ಸೂಪರ್. ಸಾಕು, ಈ ಡವ್ವೆಲ್ಲ ಮಾಡ್ಬೇಡ. ನನಗ್ ಗೊತ್ತಾಗುತ್ತೆ, ನಾನು ಸುಮ್ಮನೆ ಹೆಡ್ ಕಾನ್ಸ್ಟೇಬಲ್ ಆಗಿಲ್ಲ. ನೋಡೋ, ಆ ಹುಡುಗಿ ಹತ್ರ ನಾನು ಫೋನ್ ಮಾಡಿ ಕೇಳಿದೆ. ಆ ಹುಡುಗಿ ಏನಾದ್ರು ತಪ್ಪಾಗಿ ನಿನ್ನ ಮೇಲೆ ಹೇಳಿದ್ರೆ ಆಗ್ಲೇ ಒದ್ದು ಒಳಗೆ ಹಾಕ್ತಿದೆ. ಆ ಹುಡುಗಿ ನಿನ್ನ ಬಗ್ಗೆ ಒಳ್ಳೇದನ್ನೇ ಹೇಳಲು, ಅದಕ್ಕೆ ನೀವಿಬ್ರು ಒಂದಾಗಿ ಬಾಳ್ಲಿ ಅಂತ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು. ನೋಡ, ಮೊದ್ಲು ಈ ಡವ್ವೆಲ್ಲ ಬಿಟ್ಬಿಡು. ಚಾಟಿಂಗ್ ಒಬ್ಬ ಚೀಟಿಂಗ್ ಒಬ್ಬ ಅಂತ ಟೈಮ್ ಪಾಸ್ ಮಾಡೋ ಹುಡುಗಿರ ಮಧ್ಯೆ ಆ ಹುಡುಗಿ ಅಷ್ಟು ದೂರದಿಂದ ನಿನ್ನ ನಂಬ್ಕೊಂಡು ಬಂದಿಯಾಳೆ. ಅವಳ ನಂಬಿಕೆ ಉಳಿಸ್ಕೊಳ್ಳೋದು ಕಲ್ತ್ಕೊ. ಅವಾಗ ಯಾರು ಬ್ರೈನ್ ವಾಶ್ ಮಾಡಕ್ಕಾಗಲ್ಲ. ಅವಳು ನಿನ್ನ ಡೈವರ್ಸ್ ಕೇಳಲ್ಲ. ಅರ್ಥ ಆಯ್ತಾ? ಸರಿ ಸರಿ ಸರಿ, ನಾನೇನ್ ಬರ್ತೀನಿ, ಡ್ಯೂಟಿ ಟೈಮ್ ಆಯ್ತು. ಜ್ಯೂಸ್ ಏನಾದ್ರು? ನೋಡೋ, ಈ ಡವ್ವೆಲ್ಲ ಬೇಡ ಅಂತ ನಾನು ಮೊದಲೇ ಹೇಳಿದೀನಿ. ಜ್ಯೂಸ್ ಗೀಸ್ ಏನಾದ್ರು ಕೊಡೋದಾದ್ರೆ ತಗೊಂಡೋಗಿ ನಿನ್ನ ಹೆಂಡತಿ ಕೊಡು, ತಣ್ಣಗಿರ್ತಾಳೆ. ನನಗೆ ಆಫೀಸ್ ಟೈಮ್ ಆಯ್ತು, ಬರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಅಣ್ಣ ಹೆಲ್ಮೆಟ್. ಏಯ್, ನಾನು ಪೊಲೀಸು, ಹೆಲ್ಮೆಟ್ ಹಾಕೊಂಡು ಓಡಿಸೋದು ನನಗೆ ಗೊತ್ತಿದೆ. ಮೊದ್ಲು ನೀನ್ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸು. ಅಣ್ಣ ನನಗೆ ಕ್ಯಾಬ್ ಡ್ರೈವರ್, ಕಾರಲ್ಲಿ ಓಡಾಡೋದು. ಹಾಗಾದ್ರೆ ಬೆಲ್ಟ್ ಹಾಕೊಂಡು ಓಡಿಸು. ಸರಿ, ನಾನು ಬರ್ತೀನಿ. ಒಂದು 2 3 4 5. ಅದ್ಗೆ ಇದು ಮೋಸ. ನಿಮಗ್ ಬಿದ್ದಿದ್ದು 2, ಆದ್ರೆ ಹಾವಿನ ಬೈಕ್ ತಗ್ಲಾಕೋತೀನಿ ಅಂತ 5 ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ದೀರಾ? ಅಯ್ಯೋ ಇಲ್ಲ ಮೈ, ನಂಗೆ 5 ಬಿದ್ದಿದ್ದು, ನೀವ್ ನೋಡಿಲ್ಲ ಅಷ್ಟೇ. ಅದ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ನೀವು. ಸರಿಯಾಗಿ ಎಣಿ ಹತ್ತಿಸ್ತಿರೋ ಬಿಡಿ. ಏನಿಲ್ಲ,
ಏನಣ್ಣ ಕೆಲ್ಸದಿಂದ ಬೇಗ ಬಂದ್ಬಿಟ್ರೆ? ತುಂಬಾ ತಲೆನೋವ್ತಿತ್ತಮ್ಮ, ಅದಕ್ಕೆ ಬಂದೆ. ಬೆಳಗ್ಗೆಯಿಂದನೂ ಹೀಗೆ. ಇರಿ ಅಣ್ಣ ಬಂದೆ. ಅಣ್ಣ ಬರೋಣ, ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಇಷ್ಟಕ್ಕೆಲ್ಲ ಯಾರು ಹಾಸ್ಪಿಟ್ಲಿಗೆ ಹೋಗ್ತಾರೆ? ಯಾವಾಗ್ಲೂ ಕೆಲಸ ಅಂತಿರ್ತೀಯ, ತಲೆನೋವು ಬರ್ದೆ ಇನ್ನೇನಾಗುತ್ತೆ? ಏನಾಗಲ್ಲ ಬಿಡು, ಕಡಿಮೆ ಆಗುತ್ತೆ. ಅಣ್ಣ ಶುಂಠಿ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ನೀನೇ ಕಮ್ಮ ಮಾಡ್ಕೊಂಬರಕ್ ಹೋದೆ, ನಾನೇ ಮಾಡ್ಕೋತಿರ್ಲಿಲ್ವಾ? ಅಣ್ಣ ಪ್ಲೀಸ್, ನಾನು ಕಾಫಿ ಟೀ ಎಲ್ಲ ಚೆನ್ನಾಗಿ ಮಾಡೋದೇ ಕಲ್ತಿದ್ದೀನಿ. ಅದಕ್ಕಲ್ಲಮ್ಮ, ಸರಿ ಕೊಡು. ಓಕೆನಾ ಅಣ್ಣ, ಎಲ್ಲ ಸರಿಯಾಗಿದ್ಯಾ? ಸ್ಟ್ರಾಂಗ್ ಆಗಿದೆ. ಅಣ್ಣ ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಕೇಳಮ್ಮ.